ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಇಷ್ಟು ದಿನ ತುಂಬ ಜನ ಅಂದ್ಕೊಂಡಿರ್ಬೋದು ನಮ್ಮ ಸ್ಪರ್ಧಿಗಳ ಕೈಲಿ ಏನು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗಲ್ಲ, ಏನು ಬರಲ್ಲ ಅಂತ. ಖಂಡಿತವಾಗಿ ನಾವು ಅಂದ್ಕೊಂಡಿರೋದು ತಪ್ಪು ಅಂತ ಅನಿಸ್ತಿದೆ ಇವಾಗ. ಕಾರಣ ಏನಪ್ಪ ಅಂದರೆ ಇವತ್ತು ಆ ಲೆವೆಲ್ಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ನ ಕೊಡೋಕ್ಕೆ ರೆಡಿ ಇದ್ದಾರೆ. ಆ್ಯಕ್ಚುಲಿ ಎರಡನೇ ಪ್ರೊಮೋ ಬರಬೇಕಾಗಿತ್ತು, ಯಾಕೆ ಬಂದಿದೆ ಏನು ಕತೆ ಗೊತ್ತಿಲ್ಲ, ಬಟ್ ಬಂದಿದ್ದರೆ ಇವತ್ತಿನ ಟಾಸ್ಕ್ ಬಗ್ಗೆ ಇರ್ತಿತ್ತು. ಆ್ಯಂಡ್ ಆ ಟಾಸ್ಕಲ್ಲಿ ನಿಜವರು ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಚಿತ್ರಾನ್ನ ಮಾಡಿ ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಖುಷಿ ಆಗ್ತದೆ, ಯಾಕಂದರೆ ನಮ್ಮ ಸ್ಪರ್ಧಿಗಳಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ, ನಗಿಸುವಂಥದ್ದೆಲ್ಲ ಇದೆ, ಆದರೂ ಕೂಡ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಷ್ಟೇ ಅವರು ಅಂತ ಅನಿಸಿದೆ. ಬಟ್ ಇವಾಗ ಬಿಗ್ ಬಾಸ್ ಮೇಲೆ ಒಂದು ಟಾಸ್ಕ್ ನಡೀತದೆ. ಆ ಟಾಸ್ಕ್ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಅಪ್ಡೇಟ್ ಇದೆ, ಸೊ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೀರಿಯಸ್ಲಿ ಸರಿಯಾದ ರೀತಿಯಲ್ಲಿ ಒಂದು ಟಾಸ್ಕ್ ಕೊಟ್ಟರೆ ಅಥವಾ ಒಂದೇನೋ ಈ ಥರ ಕಾನ್ಸೆಪ್ಟ್ಗಳನ್ನ ತೊಗೊಬಂದರೆ ಬಿಗ್ ಬಾಸ್ ಅವರು ಖಂಡಿತವಾಗ್ಲೂ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತನ್ನ ಇನ್ವಾಲ್ವ್ಮೆಂಟ್ನ ಜಾಸ್ತಿನೇ ಮಾಡ್ತಾನೆ, ಜೊತೆಗೆ ಅವ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಎಂಟರ್ಟೈನ್ಮೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾನೆ ಅಂತ ಅನಿಸುತ್ತೆ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಬಟ್ ಟೈಮ್ ಕಡಿಮೆ ಇದೆ, ತುಂಬ ಜನ ಹೊಟ್ಟೋಗ್ತಾರೆ, ಸೊ ನೋಡೋಣ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಬಿ ರೋಸ್ಟ್ ನಡೀತಾ ಇದೆ, ಲೈವ್ ನಡೀತಿರುವಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವರು, ನಿಜವಾಗ್ಲೂ ಇವತ್ತಿನ ಎಪಿಸೋಡ್ ಪಕ್ಕಾ ಸಖತ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಎರಡು ಟೀಮ್ ಇದೆ. ಒಂದು ಟೀಮಲ್ಲಿ ಚಂದ್ರಪ್ರಭು ಅವರು ಮತ್ತು ಧ್ರುವಂತು, ಆ್ಯಂಡ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇವರಿದ್ದಾರೆ ನೋಡಿ, ಜಾನ್ವಿ, ಧನುಷ್ ಆ್ಯಂಡ್ ಅಶ್ವಿನಿ ಮತ್ತು ಮಂಜು ಅಕ್ಕ, ಇಷ್ಟು ಜನ ಇದ್ದಾರೆ. ಇನ್ನೊಂದು ಟೀಮಲ್ಲಿ ಗಿಲ್ಲಿ ನಟ, ಕಾವ್ಯ, ಸ್ಪಂದನ ಆ್ಯಂಡ್ ಹಬಿ, ಮಲ್ಲಮ್ಮ ಮತ್ತು ಸತೀಶ್, ಇಷ್ಟು ಜನ ಇರುವಂಥದ್ದು. ನನಗೆ ಇಲ್ಲಿ ನನ್ನ ಪ್ರಕಾರ ನಮ್ಮ ಗಿಲ್ಲಿ ನಟ ಅವ್ರು ಏನಿದ್ದಾರೆ ಆ ಟೀಮ್ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಲೈವಲ್ಲಿ ಕೂಡ ಅವ್ರದ್ದೇ ಸ್ವಲ್ಪ ಜಾಸ್ತಿ ನೋಡಿದೆ ನಾನು, ಹಾಗಾಗಿ ಒಳ್ಳೆ ಸಖತ್ತಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೋತಿದ್ರು. ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಅಲ್ಲಿರುವಂಥ ಆಪೋಸಿಟ್ ಇರುವಂಥ ಸ್ಪರ್ಧಿಗಳೇನಿದ್ದಾರೆ ಅವ್ರನ್ನ ರೋಸ್ಟ್ ಮಾಡಬೇಕು. ಅವ್ರ ಥರ ಹೆಂಗೆ ಬೇಕಾದ್ರೂ ಆಡ್ಬೋದು, ಅವ್ರು ಯಾವ ಥರ ಮಾಡ್ತಾರೆ, ಯಾವ ಥರ ಮಾತಾಡ್ತಾರೆ, ಅವ್ರು ಎಷ್ಟು ಬಿಲ್ಡಪ್ ಕೊಡ್ತಾರೆ. ಬಟ್ ಇನ್ ಪಾಸಿಟಿವೇ ಇದೆ ಎಲ್ಲ, ಆಲ್ಮೋಸ್ಟ್ ನಾನು ನೋಡಿದ್ದೆಲ್ಲ ತುಂಬ ಪಾಸಿಟಿವ್ ಏನಿತ್ತು. ಬಟ್ ಈಗ ತಗೋತಾರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸಂದರ್ಭ ಮಾತ್ರ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಇಲ್ಲಿ ಸಂದರ್ಭ ಸಿಚುವೇಶನ್ ಇದೆ, ಅದು ಒಳ್ಳೆ ರೀತಿ ಇದೆ, ಸೊ ಹಾಗೆ ನೆಗೆಟಿವ್ ಅಂತೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಫೈನಲಿಸ್ಟ್ಗಳಿದ್ದಾರಲ್ಲಪ್ಪ 4 ಜನ, ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ. ಸೊ ಅವ್ರು ಮೆಚ್ಚಿಸಿದ್ರೆ ಏನು ಯೂಸ್ ಅಂದರೆ ಪಾರ್ಟಿ, ಸೊ ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ ಆ್ಯಂಡ್ ಜೊತೆಗೆ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೇ ಬಿ ತಿರ್ಗಾ ಫೈನಲಿಸ್ಟ್ಗಳಿಗೆ ಇನ್ನೂ ತುಂಬ ಜನ ಆ್ಯಡ್ ಆಗ್ಬೋದು ಅಂತ, ಏನು ಬೇಕು ಆಗ್ಬೋದು ಈ ಸೀಸನ್ ಅಂತ. ಬಟ್ ಇಲ್ಲಿ ಈ ವಿಷಯ ನೋಡಿದಾಗ ನನಗನ್ಸಿದ್ದೇನೆಂದರೆ ಇವ್ರು 4 ಜನ ಫೈನಲಿಸ್ಟ್ ಅವ್ರಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರುವಂಥದ್ದು ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ಇನ್ಯಾವುದೇ ರೀತಿ ಫೈನಲಿಸ್ಟ್ಗಳಿರಲ್ಲ. ಸೊ ಇದು ಸ್ವಲ್ಪ ಬೇಜಾರಾಗ್ತಿದೆ, ಬಿಕಾಸ್ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೂ ಸ್ವಲ್ಪ ಜನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರೋದು. ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ, ಓಕೆನಾ. ಆ್ಯಂಡ್ ಇಲ್ಲಿ ನಮ್ಮ ಫೈನಲಿಸ್ಟ್ ಆಗಿರುವಂತಹ 4 ಜನ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗೈಸ್, ನಿಮ್ಮ ಪ್ರಕಾರ ಯಾರು ಇವತ್ತು ಸಖತ್ತಾಗಿ ಒಂದು ಧಮಾಕ ಮಾಡ್ಬೋದು, ಎಂಟರ್ಟೈನ್ಮೆಂಟ್ನ ಕೊಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ನನ್ನ ಪ್ರಕಾರ ಗಿಲ್ಲಿಯವ್ರ ಟೀಮ್ ಕೊಡುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಇವರಿದ್ದಾರೆ ಚಂದ್ರಪ್ರಭು ಅವ್ರದ್ದು, ಆ ಟೀಮ್ ಕೂಡ ಸಖತ್ತಾಗಿ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ನಕ್ಕು ನನಗೂ ಸಾಕಾಯಿತು, ಚೆನ್ನಾಗಿದೆ. ಬಟ್ ಇದೆಲ್ಲ ನೋಡಿದಾಗ ಇವರು ಕೂಡ ಈಕ್ವಲಿ ಕಾಂಪಿಟೇಷನ್ ಕೊಡ್ತಾರೆ, ಫೈಟ್ ಇರುತ್ತೆ. ನೋಡೋಣ ಎಲ್ಲರೂ ಬೇರೆಯವರೆಲ್ಲ ಏನು ಮಾಡ್ತಾರೆ ಏನು ಕತೆ ಅಂತ. ಚಂದ್ರಣ್ಣನ ಕಡೆಯಿಂದ ಒಳ್ಳೆ ಕಾಮಿಡಿ ಇದ್ದೇ ಇರುತ್ತೆ, ಬಟ್ ಬೇರೆಯವ್ರ ಕಡೆಯಿಂದ ನೋಡಬೇಕು, ಓಕೆನಾ. ಧ್ರುವಂತ ಹೇಗೆ ಮಾಡ್ತಾರೆ ಏನು ಕತೆ ನೋಡಬೇಕು, ಧನುಷ್ ಅವರು ಹೇಗೆ ಬೇರೆ ಥರ ಬಿಹೇವ್ ಮಾಡ್ತಾರೆ ನೋಡುವ, ಓಕೆನಾ. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಸಿಗೋಣ ಮತ್ತೆ ಎಪಿಸೋಡ್ ಆದಮೇಲೆ ಬಂದು ಕಮೆಂಟ್ ಸೆಕ್ಷನ್ ಹೇಳಿ ಹೇಗೆ ಅನಿಸ್ತು, ಏನು ಕತೆ, ಯಾರು ಇಷ್ಟ ಆದರು, ಯಾರು ಕಷ್ಟ ಆದರು ಅಂತ, ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.